ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಿಚಾರವಾಗಿ ಮಾತನಾಡ್ತಾರಾ, ಏನಿರುತ್ತೆ ನಾಳೆ ಸಮಾವೇಶದಲ್ಲಿ? ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡವನ್ನು ರಚಿಸೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಎಸ್ಐಟಿ ರಚನೆ ಬಗ್ಗೆ ಎಕ್ಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ವಿಡಿಯೋ ಅಪ್ಲೋಡ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಏನು ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತಂಡ ರಚನೆಗೆ ನಿರ್ಧಾರ ಮಾಡಲಾಗಿದೆ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಹಂಚಿಕೊಂಡಿದ್ದಾರೆ ಅವರ ಎಕ್ಸ್ ಖಾತೆಯಲ್ಲಿ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಎಸ್ಐಟಿ ಫಾರ್ಮ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಯಾವ ರೀತಿಯಲ್ಲಿ ತನಿಖೆ ಮಾಡ್ತಾರಂತೆ, ಏನಿದೆ ಅಪ್ಡೇಟ್? ಶ್ರೀಲಕ್ಷ್ಮಿ, ಕಳೆದ 4-5 ದಿನಗಳಿಂದ ಏನು ಹಾಸನ ಭಾಗದಲ್ಲಿ ಹರಿದಾಡ್ತಕ್ಕಂತಹ ಪೆನ್ ಡ್ರೈವ್ ಇಂದ ಒಂದಷ್ಟು ವಿಡಿಯೋಗಳು ತುಣುಕನ್ನ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಮಹಿಳಾ ಆಯೋಗ ಕೂಡ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಸುಮೋಟೋ ಕೇಸನ್ನ ದಾಖಲಿಸಿಕೊಂಡು ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದೆ. ಹೀಗಾಗಿ ಸರ್ಕಾರಕ್ಕೆ ಕೂಡ ಒಂದು ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಅವರು ಒಂದು ಮನವಿಯನ್ನು ಮಾಡಿದ್ರು. ಇದಕ್ಕೆ ಎಸ್ಐಟಿ ತಂಡವನ್ನ ರಚಿಸಿ ತನಿಖೆ ಮಾಡಬೇಕು ಮತ್ತು ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯರಿಗೆ ನ್ಯಾಯ ಕೊಡಿಸಬೇಕು ಅನ್ನುವಂತ ಒಂದಷ್ಟು ಮನವಿಯನ್ನು ಮಾಡಿದ್ರು. ಈ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸ್ಪಂದಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಸರ್ಕಾರ ಎಸ್ಐಟಿ ತಂಡವನ್ನ ರಚಿಸುತ್ತೆ ಮತ್ತು ಈ ಒಂದು ಪ್ರಕರಣದ ಸಂಪೂರ್ಣ ತನಿಖೆ ಮಾಡಿಸುತ್ತೆ ಅನ್ನುವಂತ ಒಂದು ಭರವಸೆಯನ್ನ ಟ್ವೀಟ್ ಖಾತೆ ಮೂಲಕ ಒಂದು ಟ್ವೀಟ್ ಮಾಡಿ ಈಗ ಭರವಸೆ ಕೊಟ್ಟಿದ್ದಾರೆ. ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಯಾರ ನೇತೃತ್ವದಲ್ಲಿ ಈ ಎಸ್ಐಟಿ ತಂಡ ರಚನೆ ಆಗಲಿದೆ ಅನ್ನುವಂಥದ್ದು. ಅದು ನಾಳೆ ನಾಡಿದ್ದಲ್ಲಿ ಒಂದಷ್ಟು ರೂಪುರೇಷೆಗಳು ಸರ್ಕಾರದಿಂದ ಎಸ್ಐಟಿ ತಂಡದ ರೂಪುರೇಷೆಗಳು ಸಿದ್ಧತೆಗಳಾಗ್ತವೆ ಶ್ರೀಲಕ್ಷ್ಮಿ. ನಂತರ ನೇತೃತ್ವ ಯಾರ ನೇತೃತ್ವದಲ್ಲಿ ಎಷ್ಟು ದಿನದೊಳಗಡೆ ಇದನ್ನು ತನಿಖೆ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ದೇವನಹಳ್ಳಿ ಕುಂದಾನಗರಿಗೆ ಬಂದಿಳಿದಿದ್ದಾರೆ ಪ್ರಧಾನಿ ಮೋದಿ. ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ನಮೋ ಈಗಾಗಲೇ ಬಂದಿಳಿದಿದ್ದಾರೆ. ಮೋದಿಯನ್ನ ಬಿಜೆಪಿ ನಾಯಕರುಗಳು ಹೋಗಿ ಸ್ವಾಗತಿಸಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಸಮಾವೇಶ ಇದೆ, ಅದರಲ್ಲಿ ಪಾಲ್ಗೊಳ್ತಾರೆ ಮೋದಿ. ನಗರದ ಮಾಲಿನಿ ಸಿಟಿಯಲ್ಲಿ ಬೃಹತ್ ಸಮಾವೇಶ ಇರತಕ್ಕಂಥದ್ದು. ಚುನಾವಣಾ ಪ್ರಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಾವೇಶ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಮತ್ತೆ ನಮೋ ಎಂಟ್ರಿ ಆಗಿದೆ ರಾಜ್ಯಕ್ಕೆ. ಪ್ರಧಾನಿ ಮತ್ತೆ ಬಂದಿದ್ದಾರೆ. ಬೆಳಗಾವಿ, ಕುಂದಾನಗರಿ ಬೆಳಗಾವಿಗೆ ಅವರ ಪಾದ ಸ್ಪರ್ಶ ಆಗಿದೆ. ಮತ್ತೆ ಬೀಸಲಿದೆಯಾ ನಮೋ ಸುನಾಮಿ? ನಾಳೆ ಮತ್ತೆ ಸಮಾವೇಶ ಇದೆ ಕುಂದಾನಗರಿಯಲ್ಲಿ. 2ನೇ ಹಂತದ ಲೋಕಸಭಾ ಚುನಾವಣೆಗಳು ಬಾಕಿ ಇದ್ದಾವೆ. ಲೋಕಸಭಾ ಚುನಾವಣಾ ಸಮರ ಮತ್ತೆ ಗರಿಗೆದರಿದೆ. ನಾಳೆ ಏನ್ ಹೇಳ್ತಾರೆ, ಹೇಗಿರುತ್ತೆ ಅವರ ಭಾಷಣ, ರ್ಯಾಲಿ ಮತ್ತು ಸಮಾವೇಶ ಇರುತ್ತೆ. ಸಮಾವೇಶದಲ್ಲಿ ಏನೆಲ್ಲ ಮಾತನಾಡ್ತಾರೆ ಕಾದು ನೋಡಬೇಕಾಗಿದೆ. ಈಗ ತಾನೇ ಸಾಂಬ್ರಾ ವಿಮಾನ ನಿಲ್ದಾಣ